ನಮಸ್ಕಾರ ರೀ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಇವತ್ತು ನಾನು ಮಾರ್ನಿಂಗ್ ರುಟೀನ್ ಶೇರ್ ಮಾಡತ್ತೀನಿ ನಿಮ್ಮ ಜೊತೆಗೆ. ಎಲ್ಲರೂ ಹೆಂಗದೀರಿ? ಎಲ್ಲರೂ ಆರಾಮದಿರಿ ಅನ್ಕೊಳಕತ್ತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ. ಇವತ್ತು ನಾನು ಉತ್ತರ ಕರ್ನಾಟಕ ಭಾಷೆದಾಗ ಮಾತಾಡತ್ತೀನಿ. ಹಂಗೆ ವ್ಲಾಗ್ ಕೂಡ ತೊಗೊಂಡೋಗ್ತೀನಿ, ನೋಡೋಣ ಎಷ್ಟಾಗ್ತೈತಿ ಅಂತೇಳಿ. ಮತ್ತೇನಂದ್ರೆ ಭಾಳ ಜನ ನನ್ನ ಫ್ರೆಂಡ್ಸ್ ಮತ್ತು ನನ್ನ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿನಲ್ಲಿ ಒಬ್ಬರೊಬ್ರು ಹೇಳ್ತಿರ್ತಾರೆ, ಉತ್ತರ ಕರ್ನಾಟಕ ಭಾಷೆನ ಮಾತಾಡೋ ಚಲೋ ಅನಿಸ್ತೈತೆ ಅಂತೇಳಿ. ಆದ್ರೆ ನಾನು ಡೇ ಒನ್ನಿಂದ ಯೂಟ್ಯೂಬ್ ಯಾವಾಗ ಸ್ಟಾರ್ಟ್ ಮಾಡೀನಲ್ಲ ಆವಾಗಿಂದ ನಾನು ಬೆಂಗಳೂರು ಭಾಷೆ ಮಾತಾಡೀನಿ. ರೂಢಿ ಬಿದ್ದುಬಿಟ್ಟೈತಿ. ಸೊ ಹಂಗಾಗಿ ನಡು ಯಾವಾಗನೋ ಒಂದೊಂದು ದಿನ ಮಾತಾಡ್ತೀನಿ, ಯಾರೂ ಬೇಜಾರಾಗಬೇಡ್ರಿ. ಈಗ ನಾನು ಡೆಟಾಕ್ಸ್ ಟೀ ಮಾಡಾಕಂತೇಳಿ ನೀರು ಕಾಸಕ್ಕಿಟ್ಟೀನಿ. ನಾನು ಬರೀ ಬಿಸಿನೀರು ಚಿಯಾ ಸೀಡ್ಸ್ ಕುಡಿತೀನಿ, ಯಾಕಂದ್ರೆ ಸ್ವಲ್ಪ ಹೀಟ್ ಜಾಸ್ತಿ ಆಗೈತಿ, ಬಾಯಿಗೆ ಗುಳ್ಳೆ ಎಲ್ಲ ಆಗ್ಯಾವ. ಹಂಗಾಗಿ ಅವ್ರಿಗೆ ಹಸ್ಬೆಂಡ್ಗೆ ಅಷ್ಟು ಹಾಕಿ ಕೊಡ್ತೀನಿ ಡೆಟಾಕ್ಸ್ ಪೌಡರ್. ಇದು ಕಂಪ್ಲೀಟ್ ಏನೈತಲ್ಲ ಪೌಡರ್ ವಿಡಿಯೋ ಶೇರ್ ಮಾಡೀನಿ ಸಪ್ರೇಟಾಗಿನ. ಚೆಕ್ ಮಾಡಿರಿ, ಯಾಕಂದ್ರೆ ಭಾಳ ಎಲ್ಪ್ ಆಗ್ತೈತಿ ವೆಯ್ಟ್ ಲಾಸ್ ಮಾಡೋರಿಗೆ. ನಾನು ಸ್ವಲ್ಪ ವೆಯ್ಟ್ ಗೇನ್ ಆಗಕತ್ತೀನಿ ಅಂದಾಗ ಇದನ್ನೇ ಫಾಲೋ ಮಾಡ್ತೀನಿ ಒಂದು 15 ಡೇಸ್. ಅದು ಕಂಟ್ರೋಲಿಗೆ ಬರ್ತೈತಿ. ಹಂಗಾಗಿ ನೀವು ಟ್ರೈ ಮಾಡಿರಿ, ಭಾಳ ಅಂದ್ರೆ ಭಾಳ ಒಳ್ಳೆಯದು. ಒಂಥರ ಕಷಾಯ ರೀತಿ ವರ್ಕ್ ಮಾಡ್ತೈತಿ ಇದು. ಒಂದೂವರೆ ಸ್ಪೂನ್ ಹಾಕ್ತೀನಿ, ಅಂದರೆ ಒಂದು 800 ml ನೀರು ಅನ್ಸತ್ತಿದೆ, ಒಂದು ಗ್ಲಾಸ್ ಐತಲ್ಲ ಅದು. ಸೊ ಅಷ್ಟು ಹಾಕಿ ಅವ್ರಿಗೆ ಕೊಡ್ತೀನಿ. ಅದ್ರ ಜೊತೆಗೆ ಭಾಳ ಬಿಸಿ ಇದ್ರೆ ಕುಡಿಯೋಲ್ಲ, ಒಂದು ಸ್ವಲ್ಪ ಉಗುರು ಬೆಚ್ಚಗೆ, ಅಂದರೆ ಟೀ ಹೆಂಗಿರ್ತೈತಲ್ಲ ಬಿಸಿ, ಅಷ್ಟು ಬಿಸಿ ಇದ್ದಾಗ ಕುಡಿತೀನಿ. ಸ್ವಲ್ಪ ಆರ್ಲಿ ಅಂತೇಳಿ ನಿನ್ನ ತೊಳೆದ ಪಾತ್ರೆ ಎಲ್ಲ ಜೋಡ್ಸಾತೀನಿ. ಸೊ ಹಾಗೆ ಹೊರಗೆ ರಂಗೋಲಿ ಕಸ ಹೊಡೆದು ರಂಗೋಲಿ ಹಾಕಬೇಕು. ಇನ್ನು ಬಾಕಿ ಐತಿ ಕೆಲಸ. ತಣ್ಣಗೈತೆ, ಎದ್ದೇಳೋಕ್ಕೂ ಮನಸ್ಸು ಬರೋಲ್ಲ. ಸೊ ನೆಗಡಿ ಎಲ್ಲ ಆಗ್ತಿರ್ತೈತಿ. ಮತ್ತೇನೋ ಕೇಳತ್ತೀವಿ ಕರೋನಾ ಅದು ಇದು ಅಂಥೇಳಿ. ಆದಷ್ಟು ಧೈರ್ಯದಿಂದ ಇರೋದು ಒಳ್ಳೆಯದು. ಕಷಾಯ ಅದೆಲ್ಲ ಜಾಸ್ತಿ ಅದು ಬಂದಾಗಲೇ ಕುಡಿಬೇಕಂತ ಏನೂ ಇಲ್ಲ. ನಾವು ನಮ್ಮ ದಿನಚರಿನಲ್ಲಿ ಅದು ಅಳವಡಿಸ್ಕೊಂಡ್ಬಿಟ್ರೆ ಯಾವುದೋ ರೋಗ ರುಜಿನ ಬರೋಲ್ಲ, ದೊಡ್ಡ ರೋಗ ಎಲ್ಲ ಬರೋಲ್ಲ. ಆದಷ್ಟು ನಮ್ಮ ದಿನನಿತ್ಯದ ಒಂದು ರುಟೀನ್ನಾಗ ಅದನ್ನು ನಾವು ಅಳವಡಿಸ್ಕೋಬೇಕು. ಈ ಕಷಾಯ ಕುಡಿಯೋದಾಗಿರಲಿ, ಶುಂಠಿ ಮತ್ತು ಕಾಳುಮೆಣಸು ಇದೆಲ್ಲನೂ, ಅಜ್ವೈನ ಇವೆಲ್ಲ ಕುದಿಸಿ ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತೈತಿ, ಆರಾಮಾಗಿರ್ಬೋದು. ಈಗ ಈ ಕಸ ಎಲ್ಲ ಹೊಡೆದ್ಬಿಟ್ಟು ನಾನು ನೀರು ಸ್ವಲ್ಪ ತಣ್ಣಗಾಗ್ಯದು, ಅಂದ್ರೆ ಟೀ ಎಷ್ಟು ಬಿಸಿ ಇರ್ತಲ್ಲ ಅಷ್ಟು ಬಿಸಿ ಐತಿ. ಈಗ ಕುಡಿಯಾಕತ್ತೀನಿ ಅವ್ರ ಜೊತೆ ಮಾತಾಡ್ಕೊತ. ಬೆಳಗ್ಗೆ ಒಂದು ಸ್ವಲ್ಪ ಟೈಮ್ ಸಿಗ್ತೈತಿ ಮಾತಾಡೋಕೆ. ಇನ್ನು ಹೋದರೆ ಒಂದೊಂದು ಸಲ ಮಧ್ಯಾಹ್ನ ಬರ್ತಾರೆ, ಇಲ್ಲಾಂದ್ರೆ ಬರೋಲ್ಲ, ಮತ್ತು ಸಾಯಂಕಾಲನೇ ಬರ್ತಿರ್ತಾರೆ. ಹಂಗಾಗಿ ಇಷ್ಟ ಐತಿ. ಇನ್ನು ಗಿಡಗಳಿಗೆ ನೀರು ಹಾಕ್ಬೇಕಂದೆ, ಸಿಕ್ಕಾಪಟ್ಟಿವಿ ಗಾಳಿ ಬಿಟ್ಬಿಟ್ಟೈತಿ. ತಣ್ಣಗೆ ಗಾಳಿಗೆ ಸ್ವಲ್ಪ ಗಿಡ ಎಲ್ಲ ಅಷ್ಟು ಚಂದ ಬರ್ಲಾಗ್ಯಾವು. ಸೊ ಮತ್ತೆ ರೀಪಾಟ್ ಮಾಡ್ಬೇಕವು. ಮತ್ತೇನಂದ್ರೆ ಊರಿಗೆ ಹೋದಾಗ ದುಂಡು ಮಲ್ಲಿಗೆ ಹೂವಿನ ಗಿಡ ಫುಲ್ಲು ಒಣಗೋಗಿತ್ತು, ಎಲ್ಲ ಎಲೆ ಬಿದ್ದು ಎಲ್ಲೆಲ್ಲ ಉದುರಿಬಿಟ್ಟಿತ್ತು. ಈಗ ಅದು ಎಷ್ಟು ಚಂದ ಚಿಗುತೈತೆ ಅಂದ್ರೆ ನಾನು ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಒಂದು 15 ಡೇಸ್ನಾಗ ಅಷ್ಟು ಚಲೋ ಬಂದೈತಿ. ಖುಷಿ ಅನ್ನಿಸ್ತೈತಿ, ಎಲ್ಲಿ ಇದು ಗಿಡ ಹೋಗ್ಬಿಡ್ತೇನೆ ಮತ್ತು ಬೇರೆ ತಂದು ಹಚ್ಬೇಕನ ಅಂತ ಅನಿಸಿತ್ತು ನನಗೆ. ಬಟ್ ಚಲೋ ಬಂದೈತಿ, ಮತ್ತು ಚಂದ ಗ್ರೀನಾಗಿ ಬೆಳೆದೈತಿ, ಎಲೆ ಎಲ್ಲ ಚಲೋ ಬಿಟ್ಟೈತಿ, ಚಿಗ್ಯಾಕತ್ತೈತೆ ಅಂತಲೇ ಹೇಳ್ಬೋದು. ಇದು ತೆಂಗಿನ ಗಿಡ ಏನೈತಲ್ಲ, ಇದು ಮನ್ಯಾಗೆ ಇಡಬೇಕು ಏನು ಹೊರಗೆ ಇಡಬೇಕು ಗೊತ್ತಾಗವಲ್ದು. ಯಾಕಂದ್ರೆ ಈ ಗಾಳಿಗೆ ತಣ್ಣಗೈತಲ್ಲ, ಅದೊಂಥರ ಡಲ್ ಆಗಿಬಿಟ್ಟೈತಿ, ಎಲೆ ಕೂಡ ಚೇಂಜ್ ಆಗೈತಿ. ಬದಾಮಿ ನೆನೆಟ್ಟಿದ್ದೆ ನಾನೇ ನೈಟು. ಇವಾಗ ಇದು ಸಿಪ್ಪಿ ಬಿಟ್ಟು ಸಾಕ್ತಾರ, ಏನು ಮಾಡಿದ್ರೆ ಜಾಸ್ತಿ ಅವ್ರ ಕೆಲಸ. ಅಪ್ರೂಪ ಮನಸ್ಸು ಬಂದ್ರೆ ಎಲ್ಲ ಮಾಡ್ತಾರೋ, ಇಲ್ಲಾಂದ್ರೆ ನಾವು ಮಾಡೋದು. ಏನಂತೀರಿ ನೀವೇನಂತೀರಿ? ನಾನು ಫ್ರೆಂಡ್ಸ್, ಇವತ್ತು ನಾನು ಹಾಕೊಂಡಿದ್ದು ಕ್ರೇಪ್ ಟಾಪ್ ಏನೈತಲ್ಲ, ಅದು ನಾನು ಮೀಶೋದಾಗ ತೊಗೊಂಡಿದ್ದು. ಔಟಿಂಗ್ ಹೋಗ್ಬೇಕಾದ್ರೆ ಹಾಕೊಂಡ್ರೆ ಆಯ್ತು ಅಂತ ತೊಗೊಂಡಿದ್ದೆ. ಬಟ್ ಮನಸ್ಸು ಕೇಳಲಿಲ್ಲ, ಹಾಕೊಂಡು ನೋಡ್ಬೇಕು ಹೆಂಗೆ ಕಾಣಿಸ್ತೈತೆ ಅಂತೇಳಿ ಹಾಕೊಂಡಿನಿ. ಭಾಳ ಅಂದ್ರೆ ಭಾಳ ಕಂಫರ್ಟೇಬಲ್ ಐತೆ ಅಂತಲೇ ಹೇಳ್ಬೋದು. ಆಫರ್ ನಡೆದೈತಿ, ನೀವು ಬೇಕಾದ್ರೆ ತಗೊಳ್ರಿ. ನಾನು ಆಯಿತು ಪೂಜೆನೂ ಮಾಡೀನಿ ಸಿಂಪಲ್ಲಾಗಿ. ಇವತ್ತು ಪೂಜೆ ಆದ್ಮ್ಯಾಗ ದಿನ ನಾಷ್ಟ ಇಡ್ಲಿ ದೋಸೆ ಅವಲಕ್ಕಿ ಮಂಡಕ್ಕಿ ತಿಂದು ಬೋರ್ ಆಗಿರ್ತೈತಲ್ಲ. ಹಂಗಾಗಿ ಇವತ್ತು ಸ್ವಲ್ಪ ಸ್ಪೆಷಲ್ ಡಿಫ್ರೆಂಟಾಗಿ ಇರಲಿ ಅಂಥೇಳಿ ನಾನು ಒಂದು 4-5 ಅಕ್ಕಿ ರೊಟ್ಟಿ, ಮಸಾಲೆ ಅಕ್ಕಿ ರೊಟ್ಟಿ ಮಾಡಿದ್ರೆ ಆಯ್ತಂತ ಮಾಡತ್ತೀನಿ. 2 ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿನಿ, ಮನ್ಯಾಗ ಬೀಸಿದ್ದೆ, ಅಂದ್ರೆ ರೇಷನ್ ಅಕ್ಕಿ ಬೀಸ್ಕೊಂಬಂದಿರೋದು. ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಹಾಕಿನಿ.
ಇದು ಭಾಳ ಈಸಿ ಐತಿ ಮಾಡೋದು, ಏನು ಅಷ್ಟು ಕಷ್ಟ ಅಂತ ಇಲ್ಲ. ಒಂದು 5-6 ಆದ್ರೆ ಸಾಕಾಗ್ತೈತೆ ನಮ್ಗೆ. ಹಂಗಾಗಿ ಬೆಳಗ್ಗೆನೇ ಮಾಡತ್ತೀನಿ ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿದಾಗ ಬೇರೆ ಬೇರೆ ಥರನೂ ಮಾಡ್ಬೋದು. ನಾವು ಜೋಳದ ರೊಟ್ಟಿ ಯಾವ ರೀತಿ ಮಾಡ್ತೀವಿ ಆ ರೀತಿನೂ ಮಾಡ್ಬೋದು. ಆದ್ರೆ ಇದು ನಾನು ಮಸಾಲ ಅಕ್ಕಿ ರೊಟ್ಟಿ ಅಂತ ಮಾಡತ್ತೀನಿ. ಸಬ್ಬಸಿಗೆ ಫ್ರೆಶ್ ಇತ್ತು, ಸಬ್ಬಸಿಗೆ ಪಲ್ಯ, ಹಸಿ ಸೊಪ್ಪು, ಹಂಗಾಗಿ ಅದು ಹಾಕಿ ಮಾಡತ್ತೀನಿ. ಸಣ್ಣದಾಗಿ ಈರುಳ್ಳಿ ಮೆಣಸಿನ್ಕಾಯಿ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಅದು ಹಾಕ್ಕೊಂಡಿನಿ. ಸಬ್ಬಸಿಗೆನೂ ಒಂದು ಕಟ್ಟಷ್ಟು ತೊಗೊಂಡಿನಿ. ಅದ್ರ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡೀನಿ. ಇದಿಷ್ಟು ಹಾಕ್ಬಿಟ್ಟು ಯಾವುದೇ ರೀತಿ ನೀರು ಹಾಕ್ಬಾರ್ದಂಗೆ ಕಲಿಸ್ಬೇಕು. ಯಾಕಂದ್ರೆ ಈ ಸಬ್ಬಸಿಗೆನಾಗ ನೀರು ಬಿಡ್ತೈತಲ್ಲ ಅಂಶ, ಸೊ ಹಂಗಾಗಿ ಇದು ಅಷ್ಟೇ ಮಿಕ್ಸ್ ಮಾಡ್ಕೋಬೇಕು ಫಸ್ಟ್. ಆಮೇಲೆ ಬಿಸಿ ನೀರು ಹಾಕೋಬೇಕು ಇದಕ್ಕೆ, ಇಲ್ಲ ಅಂತಂದ್ರೆ ರೊಟ್ಟಿ ಅರಿದು ಬಿಡ್ತಾವೆ. ಭಾಳ ಕಾಯಿಸ್ಬೇಕು ನೀರು. ನಾವು ಜೋಳದ ಹಿಟ್ಟಿಗೆ ಯಾವ ರೀತಿ ಜಿಗಿ ಅಂತ ಹಾಕೋತೀವಿ ಹಂಗೆ ಹಾಕ್ಕೊಳ್ಬೇಕು. ಇದು ಫಸ್ಟು ಹಂಗೆ ಕಲಸಿ ಆಮೇಲೆ ನಾವು ಬಿಸಿನೀರು ಹಾಕ್ಕೊಂಡು ಮತ್ತೆ ಕಲಿಸ್ಬೇಕು. ಫುಲ್ಲು ನಾವು ಗಟ್ಟಿ ಕಲಿಸ್ಬಾರ್ದು, ಅಳಸನು ಕಲಿಸ್ಬಾರ್ದು, ಒಂದು ಅಳತೆನಾಗ ಇರಬೇಕಿದೆ. ನೋಡಿರಿ, ಈಗ ನೀರು ಕಾಯ್ದಾವು. ಚಂದ ಕುದಿಸ್ಕೋಬೇಕು ನೀರು. ಕುದಿಸಿಂದ ಹಿಟ್ಟಿಗೆ ಹಾಕಿಬಿಟ್ಟು ಚಂದಾಗ ಕಲಿಸ್ಬೇಕು. ಫ್ರೆಂಡ್ಸ್, ನಾನು ಭಾಳ ಗಟ್ಟಿ ಕಲಿಸ್ಕೊಳಲ್ಲ ಹಿಟ್ಟು, ಚಂದ ಮೆತ್ತಗೆ ಬರಲಿ ಅಂಥೇಳಿ. ನನ್ನ ಹತ್ರ ಹೋಳ್ಗೆ ಸಿಟ್ಟಿಲ್ಲ, ಹಂಗಾಗಿ ನಾನು ಈ ಒಂದು ಪ್ಲಾಸ್ಟಿಕ್ ಹಾಳೆ ತೊಗೊಂಡಿನಿ. ಅದ್ರ ಮ್ಯಾಗ ಸ್ವಲ್ಪ ಎಣ್ಣೆ ಹಚ್ಚೀನಿ, ಯಾಕಂದ್ರೆ ಅಂಟ್ಕೋಬಾರ್ದಲ್ಲ. ಹಾಗಾಗಿ ನಿಮ್ಮ ಹತ್ರ ಹೋಳ್ಗೆ ಶೀಟ್ ಇತ್ತಂದ್ರೆ ಅದ್ರಾಗ ಆರಾಮ್ ಮಾಡ್ಕೋರಿ, ಭಾಳ ಚಲೋ ಬರ್ತಾವೆ. ನೋಡಿರಿ, ಇಷ್ಟು ಹದವಾಗಿ ಐತಿ ಹಿಟ್ಟು. ಗಟ್ಟಿ ನಾದ್ಕೊಡ್ರು, ಅಂದರೆ ಫಸ್ಟ್ ಟೈಮ್ ಮಾಡತ್ತೀರಂದ್ರೆ ಸ್ವಲ್ಪ ಗಟ್ಟಿ ನಾದ್ಕೊಂಡು ಮಾಡಿರಿ, ಯಾಕಂದ್ರೆ ಕಟ್ ಆಗ್ತಾವೆ, ತಿನ್ನೋಕೆ ಅಷ್ಟು ಚಲೋ ಅನ್ಸಲ್ಲ. ಹಂಗಾಗಿ ಸ್ವಲ್ಪ ಗಟ್ಟಿ ನಾದ್ಕೊಡ್ರಿ. ನನಗೊಂದು ಸ್ವಲ್ಪ ಇದು 1-2 ಸಲ ಟ್ರೈ ಮಾಡೀನಿ, ಚಲೋ ಬಂದೈತೆ. ಹಂಗಾಗಿ ಸ್ವಲ್ಪ ಸಾಫ್ಟಾಗಿ ನಾದ್ಕೊತೀನಿ ಹಿಟ್ಟು. ಹಂಗೆ ಹಿಟ್ಟು ಕಲಿಸ್ಬೇಕಾದ್ರೆ ಇನ್ನೊಂದು ಹೇಳಿದೆ ನಾನು, ಮೊಸರು ಹೇಳೋದು ಮರ್ತ್ಯ. ಮೊಸರು ಬೇಕಾದ್ರೆ ಹಾಕೋರಿ, ಒಬ್ರೊಬ್ರು ಇಷ್ಟ ಆಗ್ತೈತಿ ಹುಳಿ ಹುಳಿಯಾಗಿ. ಮೊಸರು ಬೇಡ ಅಂದರೆ ಹಿಂಗೆ ನಾ ಹೆಂಗೆ ಮಾಡೀನಲ್ಲ ಹಂಗೆ ಮಾಡಿಬಿಡ್ರಿ, ಸಿಂಪಲ್ ಐತೆ. ಇದು ಪ್ಲಾಸ್ಟಿಕ್ ಕವರ್ ಮ್ಯಾಗ ಈ ರೀತಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಹಾಕ್ತೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಅಷ್ಟು ಮಾಡ್ಕೊಳ್ಬೋದು. ನಾನು ರೊಟ್ಟಿ ಹಂಚನೆ ಮಾಡತ್ತೀನಿ ಫಸ್ಟ್ ಟೈಮ್, ಇಲ್ಲಾಂದ್ರೆ ನಾನ್ ಸ್ಟಿಕ್ ತವನ್ಯಾಗ ಮಾಡ್ತಿದ್ದೆ. ಫಸ್ಟ್ ಟೈಮ್ ರೊಟ್ಟಿ ಹಂಚನ್ಯಾಗೂ ಬರ್ತೈತೇನೋ ಅಂತ ಟ್ರೈ ಮಾಡಿ ನೋಡತ್ತೀನಿ. ಪರವಾಗಿಲ್ಲ, ಚಲೋ ಬಂದಿತ್ತು. ಸ್ವಲ್ಪ ಎಣ್ಣೆ ಹಚ್ಬೇಕಿಲ್ಲ ಅಂದ್ರೆ ಅಂಟ್ಕೊಂಡ್ಬಿಡ್ತಾವಲ್ಲ. ಹಾಗಾಗಿ ಫಸ್ಟ್ ಮಾಡಬೇಕಾದ್ರೆ ಈ ಅಕ್ಕಿ ರೊಟ್ಟಿಗೆ ನೀವು ಜೋಳದ ರೊಟ್ಟಿ ಮಾಡಂಗೆ ಮಾಡ್ತೀನಿ ಅಂದ್ರೆ ಎಣ್ಣೆನೇ ಬೇಕಾಗಲ್ಲ. ಈ ರೀತಿ ಮಾಡ್ತೀನಿ ಅಂದಾಗ ಸ್ವಲ್ಪ ಎಣ್ಣೆ ಬೇಕಾಗ್ತೈತಿ, ಅಡುಗೆ ಎಣ್ಣೆ. ಅದಕ್ಕೆ ಯಾವಾಗನೂ ಒಂದು ಸಲ ತಿಂತೀವಲ್ಲ, ನಡಿತೈತೆ, ಹಂಗೇನಿಲ್ಲ. ಸ್ವಲ್ಪ ಹಂಚಿಗೆ ಎಣ್ಣೆ ಹಚ್ಬಿಟ್ಟು ಈಗ ನಾನು ರೊಟ್ಟಿ ಹಾಕ್ಕೊಳಕತ್ತೀನಿ. ಇದು ಅಕ್ಕಿ ರೊಟ್ಟಿ, ಮಸಾಲ ಅಕ್ಕಿ ರೊಟ್ಟಿ ಏನೈತಲ್ಲ, ತಟ್ಟಬೇಕಾದ್ರೆ ಒಂದು 4-5 ಹೋಲ್ ಹಾಕ್ಕೊಂಡು ಬಿಡ್ರಿ. ಯಾಕಂದ್ರೆ ಚಂದ ಬೇಯ್ತೈತೆ ಅದು, ಭಾಳ ಕ್ರಿಸ್ಪಿಯಾಗಿ ಬರ್ತೈತಿ, ಚಲೋ ಬರ್ತೈತಿ. ನನಗೊಂದು ಸ್ವಲ್ಪ ಕ್ರಿಸ್ಪಿಯಾಗಿ ಇಷ್ಟ ಆಗ್ತೈತಿ, ಹಸ್ಬೆಂಡ್ಗೆ ಸಾಫ್ಟ್ ಇರಲಿ ಅಂತ ಹೇಳ್ತಿರ್ತಾರೆ. ಈಗ ಮತ್ತೆ ಒಂದು ರೊಟ್ಟಿ ಮಾಡಿ ಬೇಯಿಸಾತೀನಿ, ನೋಡ್ಬೋದು ಎಷ್ಟು ಚಂದ ಹೇಳಕತ್ತೈತಂತ. ರುಚಿನೂ ಅಷ್ಟು ಚಲೋ ಆಗಿತ್ತು. ಯಾರೆಲ್ಲ ಮಾಡಿಲ್ಲ ಹೊಸಬ್ರು ಟ್ರೈ ಮಾಡತ್ತಿರಲ್ರಿ, ಇದು ನೋಡಿ ಮಾಡಿರಿ, ಭಾಳ ಈಸಿ ಅಂದ್ರೆ ಈಸಿ ಐತಿ. ಇನ್ನೊಂದು ಸಲ ನಾನು ಬೇರೆ ರೀತಿ ಅಕ್ಕಿ ರೊಟ್ಟಿ ಮಾಡಿದಾಗ ನಾನು ನಿಮ್ಗೆ ತೋರಿಸ್ತೀನಿ. ಬಿಳಿ ಹೋಳಿಗೆ ಅಂತೂ ಮಾಡ್ತಾರೆ, ಸೊ ಅದನ್ನು ನಾನು ಶೇರ್ ಮಾಡಿ ಅನ್ಕೊತೀನಿ ಭಾಳ ದಿನದಿಂದ. ಮತ್ತು ಯಾವಾಗಲಾದ್ರೂ ಮಾಡಿದ್ರೆ ತೋರಿಸ್ತೀನಿ, ಯಾಕಂದ್ರೆ ಅದಕ್ಕೆ ಮೈದಾ ಹಿಟ್ಟು ಬೇಕಾಗ್ತೈತೆ. ಅದಕ್ಕೆ ನಾನು ಮಾಡೋದೇ ಬಿಟ್ಟೀನಿ, ಮೈದಾ ಅಷ್ಟು ಒಳ್ಳೇದಲ್ಲ ಅಲ್ಲ. ಹಾಗಾಗಿ ಗೋಧಿ ಹಿಟ್ಟಿನಾಗ ಅದು ಮಾಡೋಕ್ಕೆ ಬರೋದಿಲ್ಲ ಅಷ್ಟು ಚಲೋ. ನೋಡೋಣ ಮುಂದೆ ಯಾವಾಗ ಮಾಡಿದಾಗ ತೋರಿಸ್ತೀನಿ ನಾನು. ಈಗ ಕಂಪ್ಲೀಟಾಗಿ ಮಸಾಲ ಅಕ್ಕಿ ರೊಟ್ಟಿ ರೆಡಿ ಆಯ್ತು. ಅದ್ರ ಜೊತೆಗೆ ನಾನು ಚೌಳಿಕಾಯಿ, ಜವಳಿಕಾಯಿ, ಗೋರಿಕಾಯಿ ಅಂತಲೂ ಕರೀತಾರೆ, ಒಂದೊಂದು ಕಡೆ ಒಂದೊಂದು ರೀತಿ ಕರೀತಾರೆ. ನಾವು ಚೌಳಿಕಾಯಿ ಅಂತ ಕರಿತೀವಿ ಇದಕ್ಕೆ. ಸೊ ಚೌಳಿಕಾಯಿ ಪಲ್ಯ ಜೊತೆಗೆ ಒಂದು ಸ್ವಲ್ಪ ತುಪ್ಪ, ಕೆಂಪು ಚಟ್ನಿ, ಅಕ್ಕಿ ರೊಟ್ಟಿ ಸೂಪರ್ ಇರ್ತೈತಿ. ಬೆಳಗ್ಗೆ ಒಂದು ಒಳ್ಳೆ ರೆಸಿಪಿ ತಿನ್ಬೋದು ನೋಡಿರಿ. ರೆಡಿ ಆಗೈತಿ. ಈಗ ನಾನು ಸರ್ವ್ ಮಾಡತ್ತೀನಿ. ಅವ್ರಿಗೂ ಆಫೀಸ್ಗೆ ಟೈಮ್ ಆಗೈತಿ ಈಗ ಆಲ್ರೆಡಿ. ಈಗ ಅವರು ಈ ನಾಷ್ಟ ಮಾಡಿ
ಆಫೀಸ್ಗೆ ಹೋಗ್ತಾರೆ, ಮತ್ತು ನಾನು ನಾಷ್ಟ ಮಾಡಿ ಕೆಲಸನ ಮಾಡಬೇಕು. ಹಾಗೆ ಎಡಿಟಿಂಗ್ ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಮಾಡಬೇಕು. ಬಟ್ಟೆ ವಾಶ್ ಮಾಡಿ ಹಾಕಬೇಕು. ಸೊ ಇವತ್ತು ಹಾಕೋಕ್ಕಾಗಲಿಲ್ಲ, ಲೇಟ್ ಹಂಗೆ ಇವತ್ತು ಈ ಒಂದು ರುಚಿಕರವಾದ ನಾಷ್ಟದೊಂದಿಗೆ ನಾನು ವಿಡಿಯೋನು ಎಂಡ್ ಮಾಡತ್ತೀನಿ. ಯಾಕಂದರೆ ಮುಂಜಾನೆ ರೂಟೀನ್ ಅಷ್ಟೇ ತೋರಿಸ್ತೀನಿ ಅಂತ ಹೇಳಿದ್ದೆ ನಿಮ್ಗೆ. ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ ರೀ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಾ ಅಂತ ತಪ್ಪದ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಲ್ಲ. ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ.